ಎತ್ತು ಬಿಸಾಕಿದ್ರೇನು ಏನೂ ಆಗಲ್ಲ. ಸೊ ಎತ್ತು 400 rupees ಅನ್ಬ್ರೇಕಬಲ್. ಏನ್ ಮಾಡಿದ್ರೂ ಏನು ಆಗಲ್ಲ. ಅನ್ಬ್ರೇಕಬಲ್. ಹೆಲ್ಮೆಟ್ ಅನ್ಬ್ರೇಕಬಲ್. ಏನ್ ಮಾಡಿದ್ರೆ ಏನು ಆಗಲ್ಲ. ಅನ್ಬ್ರೇಕಬಲ್. ಫ್ರೋ ನಿಮ್ಗೆ 200-150 ಕಿಲೋಮೀಟರ್ಸ್ ಆಗ್ತಾ ಇದ್ರೆ ಈ ತರ ಒಂದು ಚೆನ್ನಾಗಿರೋದು ಇಂಪೋರ್ಟೆಡ್ ಆಕ್ಸರ್ ಹೆಲ್ಮೆಟ್ ಹಾಕೊಂಡ್ಬೋದು. ಮಾಡ್ತಾ ಇದ್ದೀನಿ ನೋಡಿ, ಏನು ಸ್ಟ್ರಾಂಗ್ ಆಗಿದೆ. ಸ್ಟ್ರಾಂಗ್ ಆಗಿದೆ. 3500, 2500, 3500, ಓನ್ಲಿ 4000 rupees. ಸೊ ನಮಸ್ಕಾರ ಕರ್ನಾಟಕ, ಹೇಗಿದ್ರೆ ಎಲ್ರು? ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಪ್ರೀತಿಯ ವೀಕ್ಷಕ, ಗಾಡಿಗಳು ಲಾಂಗ್ ಡ್ರೈವ್ ಹೋದಾಗ ನಮಗೆ ಜಾಕೆಟ್ಗಳು ಬೇಕಾಗ್ತದೆ. ಸೊ ಜಾಕೆಟ್ಗಳಿಂದ ನಮಗೆ ಏನು ಉಪಯೋಗ ಇದೆ, ಮತ್ತೆ ಅದಕ್ಕೋಸ್ಕರ ಡ್ರೈವಿಂಗ್ ಶೂ ಕೂಡ ಬರುತ್ತೆ, ಅದರಿಗಿಂತ ಏನು ಉಪಯೋಗ ಇದೆ ಅಂತ ನೋಡೋಣ. ಸೊ ಹೆಲ್ಮೆಟ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇವತ್ತು ಹೆಲ್ಮೆಟ್ ಶೋರೂಮ್ ಅಲ್ಲಿ ಇದ್ದೀನಿ. ಸೊ ಇದು ಯಾವುದೋ ಒಂದು ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ನಾನು ವಿಡಿಯೋ ಮಾಡ್ತಿರೋದು ನನ್ನ ವೀಕ್ಷಕರಿಗೋಸ್ಕರ, ಅವರ ಜಾಗರೂಕತೆಗೋಸ್ಕರ, ಅವರ ಅನುಕೂಲಕವಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಲೋ, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಓಜಸ್ವಿ ಅಂತ. ಓಕೆ, ನಿಮ್ಮ ಈ ಶಾಪ್ ಇರೋದು ಎಲ್ಲಿ? ನಮ್ ಶಾಪ್ ಇರೋದು JC ರೋಡ್ ಸರ್, ಕಲಾಸಿ ಪಾಳ್ಯ. ಈಗ ಗಾಡಿಗೆ ಇನ್ವೆಸ್ಟ್ಮೆಂಟ್ ಹೆವಿ ಮಾಡ್ತಾರೆ ಜನ. ಸೊ 1 lakh, 2 lakh, 3 lakhs ಮಾಡ್ತಾರೆ. ಸೊ ಹೆಲ್ಮೆಟ್ ಅಂತ ಬಂದಾಗ ಸೊ ಲೋ ಕ್ವಾಲಿಟಿ ಹೆಲ್ಮೆಟ್ ಯೂಸ್ ಮಾಡ್ತಾರೆ. ಅದ್ರ ಪ್ರಕಾರ ನಿಮ್ ಪ್ರಕಾರ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ನಾನು ಒಂದೇ ಹೇಳ್ತೀನಿ, ಗಾಡಿಗೆ ಅವ್ರು 1 ಲಕ್ಷ ಇನ್ವೆಸ್ಟ್ ಮಾಡ್ತಾರೆ, ಆದ್ರೆ ಅದ್ರ 1% ಹೆಲ್ಮೆಟ್ಗೆ ಅದೇ 100 rupees 150 ಹೆಲ್ಮೆಟ್ ಅವರು ಬೈ ಮಾಡ್ತಾರೆ. ಸರ್, 1 ಲಕ್ಷದ 1% ಮಾಡಿದ್ರೆ 1000 rupees ಆಗತ್ತೆ. 1000 rupees ಕೊಟ್ಟು ಒಂದ್ ಒಳ್ಳೆ ಹೆಲ್ಮೆಟ್ ಚೆನ್ನಾಗಿರೋದು ಇಸ್ಕೊಬಹುದು. ಅದು ಬ್ರಾಂಡೆಡ್ ಅಲ್ಲಿ ಹೇಳ್ತಾ ಇದೀನಿ. ಆದ್ರೆ ಬ್ರಾಂಡೆಡ್ ಕಿಂತ ಕಡಿಮೆ ಬೇಕಂದ್ರೆ ಅದರಲ್ಲಿ ಆಪ್ಷನ್ ಬರುತ್ತೆ. ಅದರಲ್ಲಿ ಈ ತರ ನೋಡಿ, 2-in-1 ಫ್ಲಿಪ್ ಅಪ್ ಟೈಪ್ ಆಪ್ಷನ್ ಬರುತ್ತೆ. ನಿಮ್ಗೆ ಹೆಲ್ಮೆಟ್ ಅನ್ಬ್ರೇಕಬಲ್ ಇರುತ್ತೆ, ವಿತ್ ರಿಫ್ಲೆಕ್ಟರ್ಸ್ ಇರುತ್ತೆ, ಪ್ರಾಪರ್ ISI ಮಾರ್ಕ್ ಇರುತ್ತೆ ನಿಮ್ಗೆ. ಸರ್, ಏನ್ ಕಾಸ್ಟ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹತ್ರ ಹೆಲ್ಮೆಟ್? ನಮ್ಮ ಹತ್ರ ಸ್ಟಾರ್ಟಿಂಗ್ ಹೆಲ್ಮೆಟ್ ಕಾಸ್ಟ್ ಅರೌಂಡ್ 400 to 350 rupees. 350 to 400 rupees. 350 to 400 rupees. Highest price? It ranges till 6500 to 12,000 rupees. ಅಲ್ಲಿ ತನಕ ನಿಮ್ಮ ಹತ್ರ ಹೆಲ್ಮೆಟ್ ಇದೆ. ಸೊ ನಿಮ್ಮ ಹತ್ರ ಬರೀ ಹೆಲ್ಮೆಟ್ ಸಿಗತ್ತಾ ಅಥವಾ ಏನೇನೋ ಐಟಮ್ ಸಿಗತ್ತಾ ಬೈಕ್? ಸರ್, ನಮ್ಮ ಹತ್ರ ಆಲ್ಮೋಸ್ಟ್ ಬೈಕ್ ಆಕ್ಸೆಸರೀಸ್, ಮತ್ತೆ ನಿಮ್ಗೆ ಸೈಡ್ ಬಾಕ್ಸಸ್, ಗ್ಲೌಸ್, ಸೈಡ್ ಬಾಕ್ಸ್, ಜಾಕೆಟ್ಸ್, ಸ್ಯಾಡಲ್ ಬ್ಯಾಗ್, ಮತ್ತೆ ಬೈಕ್ ಬೇಕಂದ್ರೆ ನಿಮ್ಗೆ ಕ್ರಾಶ್ ಗಾರ್ಡ್ ಅದೆಲ್ಲ ಸಿಗ್ಬಿಡುತ್ತೆ. ಅದೆಲ್ಲ ಸಿಗುತ್ತೆ. ಸೊ ಇವಾಗ ಯಾವ್ಯಾವ ತರ ಹೆಲ್ಮೆಟ್ ನಿಮ್ಮ ಹತ್ರ ಇರೋದು ತೋರಿಸ್ತೀರಾ ಸರ್? ಯಾವ್ಯಾವ ತರ ಹೆಲ್ಮೆಟ್? ಹೆಲ್ಮೆಟ್ ಅಲ್ಲಿ 3 ವೆರೈಟಿ ಬರೋದು. ಒಂದ್ ಬಂದ್ಬಿಟ್ಟು ನಿಮ್ಗೆ ಬೇಸಿಕ್ ಹೆಲ್ಮೆಟ್ ವಿತೌಟ್ ಸೇಫ್ಟಿ. ಇದು ಏನ್ ಸೇಫ್ಟಿ ಇರುತ್ತಾ ಇದ್ರಲ್ಲಿ? ಸೇಫ್ಟಿ ಇರುತ್ತೆ ಸರ್. ಸ್ಟ್ಯಾಂಡರ್ಡೈಸ್ ISI ಮಾರ್ಕ್ ಇರುತ್ತೆ, ಸೇಫ್ಟಿ ಇರುತ್ತೆ. ಯಾರಿಗೆ ಸ್ವಲ್ಪ ಲೈಟ್ ವೆಯ್ಟ್ ಕಂಫರ್ಟಬಲ್ ಆಗಿರ್ಬೇಕು, ಸಿಟಿ ಯೂಸ್ ಅಲ್ಲಿ ನೀವು ನಾನ್ ಬರೀ 5 kilometers ಇಲ್ಲಾಂದ್ರೆ 2 kilometers ಅಪ್ ಅಂಡ್ ಡೌನ್ ಇರುತ್ತೆ, ಅವ್ರಿಗೆ ಈ ತರ ಹೆಲ್ಮೆಟ್. ಇಲ್ಲಾಂದ್ರೆ ಪಿಲಿಯನ್ ರೈಡರ್ಸ್ ಇರ್ತಾರೆ, ಅವ್ರಿಗೆ ಈ ತರ ಲಾಂಗ್ ಡ್ರೈವ್ ಹೆಲ್ಮೆಟ್ ಯಾವ್ದು ನೀವು ಸಜೆಷನ್ ಮಾಡೋದಾದ್ರೆ? ಲಾಂಗ್ ಡ್ರೈವ್ ಗೆ ನೀವು ಮಿನಿಮಮ್ ಅಟ್ಲೀಸ್ಟ್ ನೀವು 100 kilometers ಓಡಿಸ್ತಾ ಇದೀರಾ, ಇಲ್ಲಾಂದ್ರೆ ಟು ಅಂಡ್ ಫ್ರೋ ನಿಮ್ಗೆ 200-150 kilometers ಆಗ್ತಾ ಇದ್ರೆ ಈ ತರ ಒಂದು ಚೆನ್ನಾಗಿರೋದು ಇಂಪೋರ್ಟೆಡ್ ಆಕ್ಸರ್ ಹೆಲ್ಮೆಟ್ ಹಾಕೊಬಹುದು. ಸರ್, ಕಂಪನಿ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 5000 rupees ಇದೆ ಇದರದ್ದು. ಸೊ ಇದ್ರಲ್ಲಿ ಏನೇನ್ ಆಪ್ಷನ್ ಇದೆ ಸರ್ ಈ ಹೆಲ್ಮೆಟ್ ಅಲ್ಲಿ? ಹೇಳ್ತೀನಿ. ಇದರಲ್ಲಿ ನಿಮ್ಗೆ ಟಾಪ್ ಎಂಡ್ಸ್, ಫ್ರಂಟ್ ವೆಂಟ್ ಸಿಗುತ್ತೆ ವೆಂಟಿಲೇಷನ್ ಗೆ, ಮತ್ತೆ ಮೇಲ್ಗಡೆ ನಿಮ್ಗೆ 2 ಟಾಪ್ ಎಂಡ್ಸ್ ಬರುತ್ತೆ, ಮತ್ತೆ ಹಿಂದಗಡೆ ನಿಮ್ಗೆ ಎಕ್ಸಾಸ್ಟ್ ಬರುತ್ತೆ, ಮತ್ತೆ ಹಿಂದಗಡೆ ನಿಮ್ಗೆ ಸ್ಪಾಯ್ಲರ್ ಬರುತ್ತೆ, ಹೇರ್ ಔಟ್ ಆಗುತ್ತೆ. ನೆಕ್ಸ್ಟ್ ಮತ್ತೆ ನಿಮ್ಗೆ ಇದು ಗ್ಲಾಸ್ ಬಂದ್ಬಿಟ್ಟು ಪಿನ್ ಲಾಕ್ ಗ್ಲಾಸ್ ಇದೆ ವಿತ್ ಆಂಟಿ ಫಾಗ್. ಆಂಟಿ ಫಾಗ್ ಅಂದ್ರೆ ಸರ್, ಆಂಟಿ ಫಾಗ್ ನಿಮ್ಗೆ ಇವಾಗ ನೀವು ಯಾವ್ದಾದ್ರು ಹಿಲ್ಲಿ ರೇಂಜ್ ಹೋದಾಗ ನಿಮ್ಗೆ ನೀವು ಉಸಿರಾಡ್ತೀರಾ, ಅವಾಗ ನಿಮ್ ಗ್ಲಾಸ್ ಒಂದ್ ಫಾಗ್ ಲೇಯರ್ ಕುತ್ಕೊಂಡ್ಬಿಡುತ್ತೆ. ಅದು ನಿಮ್ ಡ್ರೈವಿಂಗ್ ಗೆ ತುಂಬಾ ನಿಮ್ಗೆ ತೊಂದರೆ ಆಗುತ್ತೆ. ಅದಕ್ಕೆ ಇದು ಆಂಟಿ ಫಾಗ್ ಫಿಲ್ಮ್ ಅಂತ ಕೊಟ್ಟಿರ್ತಾರೆ, ಹೆಲ್ಮೆಟ್ ಅಲ್ಲಿ ಇನ್ಬಿಲ್ಟ್ ಇರುತ್ತೆ. ಅದರಿಂದ ನಿಮ್ಗೆ ಆ ಫಾಗ್ ನಿಮ್ ಗ್ಲಾಸ್ ಮೇಲೆ ಬರಲ್ಲ. ಸೊ ಲಾಂಗ್ ಡ್ರೈವ್ ಗೆ ಇದು ಸಜೆಷನ್ ಮಾಡ್ತಾರೆ. ಇವಾಗ ಸರ್, ಇದು ಏನ್ ಬ್ರ್ಯಾಂಡ್ ಇದೆ ಇದ್ರದ್ದು? ಇದು ಆಕ್ಸೋ ಬ್ರ್ಯಾಂಡ್ ಸರ್. ಸೊ ವ್ಯಾರಂಟಿ ಏನಾದ್ರು ಇರುತ್ತೆ ಇದ್ರದ್ದು? ಸೊ ಇದು ಕಂಪನಿ ಕಡೆಯಿಂದ ನಿಮ್ಗೆ 1 year ವಾರಂಟಿ ಸಿಗತ್ತೆ. ಏನಾದ್ರೂ ಡ್ಯಾಮೇಜ್ ಆದ್ರೆ, ಪೇಂಟ್ ಗಿಂಟ್ ಏನಾದ್ರು ಕಿತ್ಕೊಂಡ್ ಬಂದ್ರೆ, ಕ್ರಾಚಸ್ ಅದೇ ಹಾಗೆ ಕ್ರಾಚಸ್ ಏನಾದ್ರು ಕ್ರಾಚಸ್ ಗೆ ಬರಲ್ಲ, ಪೇಂಟ್ ಏನಾದ್ರು ಕಿತ್ಕೊಂಡ್ ಬಂದ್ರೆ. ಇವಾಗ ಇಷ್ಟು ಏನಾದ್ರು ಕಂಪನಿಯಿಂದ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಗಿರತ್ತಲ್ವಾ, ಪೇಂಟ್ ಹಾಕಿಲ್ಲ ಅಂದ್ರೆ ಪೇಂಟ್ ಕಿತ್ಕೊಂಡ್ ಬರ್ತಾ ಇದೆ, ಅದಕ್ಕೆ. ಮತ್ತೆ ಏನಾದ್ರು ಸ್ಟ್ರಾಪ್ ಗಿಪ್ ಏನಾದ್ರು ಪ್ರಾಬ್ಲಮ್ ಬಂತು, ಅದಕ್ಕೆ. ಇವಾಗ ನೀವು ಸ್ಟ್ರಾಪ್ ಮೇನ್ ನಿಮ್ಗೆ ಹೆಲ್ಮೆಟ್ ಅಲ್ಲಿ ನೋಡಿ ಫುಲ್ ಮಾಡ್ತಾ ಇದೀನಿ.
ನೋಡಿ ಏನು ಸ್ಟ್ರಾಂಗ್ ಆಗಿದೆ. ಸ್ಟ್ರಾಂಗ್ ಆಗಿದೆ. ಓಕೆ. ಮತ್ತೆ ಪ್ಯಾಡಿಂಗ್ ಗಿಡಿಂಗ್ ಎಲ್ಲ ನಿಮ್ಗೆ ವಾಷಬಲ್ ಬರುತ್ತೆ. ತೆಗೆದ್ಬಿಟ್ಟು ನಾವು ವಾಶ್ ಮಾಡಬಹುದು. ಫುಲ್ ಈ ತರ ತೆಗ್ದಿ ವಾಶ್ ಮಾಡಬಹುದು. ಓಕೆ, ವಾಟರ್ ಪ್ರೂಫ್ ಟೈಪ್ ಆಚೆ ತೆಗೆದು ಬಿಡಬಹುದು. ಹೌದು ಹೌದು. ಓಕೆ. ಮತ್ತೆ ಇದರಲ್ಲಿ ಡ್ಯುಯಲ್ ವೈಸರ್ ಇರುತ್ತೆ. ಡ್ಯುಯಲ್ ವೈಸರ್. ಡೇ ಟೈಮ್ ಅಲ್ಲಿ ನೀವು ಇದು ಹಾಕೊಂಡು ಓಡಿಸಬಹುದು. ರಾತ್ರಿ ಹೊತ್ತಲ್ಲಿ ಅದನ್ನ ಮೇಲೆ ಮಾಡಿ ಓಕೆ ಅದನ್ನ ಮೇಲೆ ಮಾಡಿ ನೀವು ಇದನ್ನ ಯೂಸ್ ಮಾಡಬಹುದು. ಓಕೆ ಸರ್. ಸರ್ ಬೇರೆ ಸರ್? ಹಾ, ದಿಸ್ ಇಸ್ ಅ ಫ್ಲಿಪ್ ಅಪ್ ಮಾಡೆಲ್. ಓಕೆ ಸರ್, ಏನ್ ಪ್ರೈಸ್ ಇದೆ ಇದು? ಸೊ ಇದು ನಿಮಗೆ 1000 rupees ಓನ್ಲಿ. ಓಕೆ ಸರ್. 350 400 ಪ್ರೈಸ್ ಅಂದ್ರಲ್ಲ, ಅದು ಯಾವುದು? 350 400 ರೇಂಜ್ ಅಲ್ಲಿ ಈ ತರ ಹೆಲ್ಮೆಟ್ ಸಿಗ್ಬಿಡುತ್ತೆ ಸರ್. ಇದು ಏನ್ ಪ್ರೈಸ್ ಇದೆ ಇದು? ಸೊ ದಿಸ್ ಓನ್ಲಿ 400 rupees. ಇದು ಓನ್ಲಿ 400 rupees ವಿತ್ ಕಲರ್ ವೈಸರ್. ಹಾ, the graphics and all is beautiful. You get all ಇದರಲ್ಲಿ 5 ಕಲರ್ ಸಿಗುತ್ತೆ ಸರ್. 5 ಕಲರ್: ರೆಡ್, ಬ್ಲೂ, ಸಿಲ್ವರ್, ಆರೆಂಜ್. 400 ಇದು. 400 rupees ಅನ್ಬ್ರೇಕಬಲ್. ಏನ್ ಮಾಡಿದ್ರು ಏನು ಆಗಲ್ಲ. ಅನ್ಬ್ರೇಕಬಲ್ ಹೆಲ್ಮೆಟ್. ಅನ್ಬ್ರೇಕಬಲ್ ಏನು ಮಾಡಿದ್ರೆ ಏನು ಆಗಲ್ಲ. ಅನ್ಬ್ರೇಕಬಲ್. ಓಕೆ, ಚೆನ್ನಾಗಿದೆ. ಸೊ ಲಾಂಗ್ ಡ್ರೈವ್ ನಾವು ಯೂಸ್ ಮಾಡ್ಕೋಬಹುದು. ಹೌದು ಹೌದು. ಓಕೆ. ಯಾರ ಬಜೆಟ್ ಕಡಿಮೆ ಇರುತ್ತೆ ಅವ್ರಿಗೆಲ್ಲ ಈ ತರ ಹೆಲ್ಮೆಟ್ ಇಸ್ಕೊಬಹುದು. ಓಕೆ. ಸೈಜ್ ಏನೇನ್ ಸಿಗುತ್ತೆ ಸರ್? ಸೈಜ್ ಅಲ್ಲಿ ಸ್ಟ್ಯಾಂಡರ್ಡ್ ಸೈಜ್ ಇರೋದು. ಸ್ಟ್ಯಾಂಡರ್ಡ್ ಓನ್ಲಿ ಒನ್ ಸೈಜ್. ಒನ್ ಸೈಜ್. ಓಕೆ ಸರ್. ನೆಕ್ಸ್ಟ್ ಜಾಕೆಟ್ ಯಾವ ತರ ಇದೆ ಸರ್? ನೋಡಿ ಸರ್, ಇದು ಆಕ್ಸೋರ್ ಜಾಕೆಟ್. ಸರ್ ಜಾಕೆಟ್ ಏನಕ್ಕೆ ಲಾಂಗ್ ಡ್ರೈವ್ ಗೆ ಯೂಸ್ ಮಾಡಬೇಕು ಸರ್ ಜಾಕೆಟ್? ನೋಡಿ, ಒಂದ್ ಏನಿದ್ರೆ ನೀವು ಏನಾದ್ರೂ ಇಂಪ್ಯಾಕ್ಟ್ ಆದಾಗ, ಗಾಡಿಯಿಂದ ಬಿದ್ದಾಗ ನಿಮ್ಗೆ ಈ ತರ ನಿಮ್ ಎಲ್ಬೋ ಮೇನ್ ನಿಮ್ಗೆ ಇಂಪ್ಯಾಕ್ಟ್ ಆದಾಗ ಫಸ್ಟ್ ನಿಮ್ ಹೆಡ್ ಹೆಲ್ಮೆಟ್, ನಿಮ್ ಶೋಲ್ಡರ್, ನಿಮ್ ಆರ್ಮ್. ಯಾಕಂದ್ರೆ ನೀವ್ ಈ ತರ ಬಿದ್ರೇನು ಇಲ್ಲಾಂದ್ರೆ ಈ ತರ ಬಿದ್ರೇನು ನಿಮ್ಗೆ ಕೈಯಲ್ಲಿ ಗ್ಲವ್ಸ್ ಇರುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಬಿದ್ದಾಗ ನಿಮ್ಗೆ ನಿಮ್ ಶೋಲ್ಡರ್ ಮತ್ತೆ ಎಲ್ಬೋ ಪ್ರೊಟೆಕ್ಷನ್ ಇರುತ್ತೆ. ಯಾರು ಹಿಂಗ್ ಬಿದ್ದೋಗಲ್ಲ. ಅದು ವೆರಿ ರೇರ್ ಚಾನ್ಸಸ್. ಅದಕ್ಕೆ ನಿಮ್ಗೆ ಬ್ಯಾಕ್ ಗಾರ್ಡ್ ಕೊಟ್ಟಿರ್ತಾರೆ. ಬ್ಯಾಕ್ ಗಾರ್ಡ್ ಯಾಕಂದ್ರೆ ನೀವು ರೋಲ್ ಆದ್ರೇನು ನಿಮ್ಗೆ ಬ್ಯಾಕ್ ಅಲ್ಲಿ ಸಪೋರ್ಟ್ ಇರುತ್ತೆ. ಮತ್ತೆ ನಿಮ್ಗೆ ಎಲ್ಬೋ ಗಾರ್ಡ್ ಇರುತ್ತೆ. ಮತ್ತೆ ಶೋಲ್ಡರ್ ಇವಾಗ ಸೆಕೆ ಆಗ್ಬಾರ್ದು. ಸೆಕೆ ಆಗ್ಬಾರ್ದು. ಇದು ಆಲ್ ಸೀಸನ್. ಓಕೆ. ಮತ್ತೆ ಲೆವೆಲ್ 2 ಪ್ಯಾಡಿಂಗ್ ಇರುತ್ತೆ. ಇದರಲ್ಲಿ ನಿಮ್ಗೆ ಸೈಜಸ್ ಬಂದ್ಬಿಟ್ಟು ನಿಮ್ಗೆ ಎಕ್ಸ್ಟ್ರಾ ಸ್ಮಾಲ್ ಇಂದ ಹಿಡಿದು XXL ತನಕ ಸೈಜಸ್ ಇದರಲ್ಲಿ. ಸರ್ ಏನ್ ಪ್ರೈಸ್ ಸ್ಟಾರ್ಟಿಂಗ್ ಇದೆ ಇದು? ಸರ್ ನಿಮ್ಗೆ ಲೆವೆಲ್ 2 ಬ್ರಾಂಡೆಡ್ ಗುಡ್ ಕ್ವಾಲಿಟಿ ಜಾಕೆಟ್ ಇದು. ಓಕೆ. ಸ್ಟಾರ್ಟಿಂಗ್ ಏನಿದ್ರು 5600 ಸರ್. ಓಕೆ. ಯಾವ ಸೈಜ್ ತಗೊಂಡ್ರು ಸೇಮ್ ಪ್ರೈಸ್ ಇರುತ್ತಾ? ಸೈಜ್ ವೈಸ್ ಪ್ರೈಸ್ XXL ತನಕ ಸೈಜ್ ಸೇಮ್ ಇರುತ್ತೆ. ಪ್ರೈಸ್ ಸೇಮ್ ಇರುತ್ತೆ. ಪ್ರೈಸ್ ಸೇಮ್ ಇರುತ್ತೆ. ಆದ್ರೆ ನೀವು XXL 4XL ಹೋದಾಗ ಪ್ರೈಸ್ ಜಾಸ್ತಿ ಆಗುತ್ತೆ. ಓಕೆ ಸರ್. ಸರ್ ಇಷ್ಟೇನಾ? ಇನ್ನು ಬೇರೆ ಏನಾರು ಇದೆಯಾ ನಿಮ್ಮ ಈ ಶಾಪ್ ಅಲ್ಲಿ ಸರ್? ನಮ್ಮ ಹತ್ರ ಬೈಕ್ದು ಪೈನಿಯರ್ ಬಾಕ್ಸ್ ಸಿಗುತ್ತೆ. ಪೈನಿಯರ್ ಬಾಕ್ಸ್ ಏನ್ ಕಾಸ್ಟ್ ಇದೆ ಸರ್ ಇದು? ಇದು ಬರೀ 1000 rupees ಸರ್. 1000 rupees. ಇದು ಸಿಂಪಲ್ ಆಗಿ ಸಿಟಿಯಲ್ಲಿ ಇರೋರಿಗೆ ಯೂಸ್ ಆಗತ್ತಲ್ಲ? ಹೌದು ಹೌದು. ಓಕೆ. ಇವಾಗ ಬೈಕ್ ಅಲ್ಲಿ ನಿಮ್ಗೆ ಗೊತ್ತು ಹೆಂಗಿದ್ರು ಡಿಕ್ಕಿ ಇರಲ್ಲ. ಅದಕ್ಕೆ ಏನಾದ್ರು ಟಿಫಿನ್ ಬಾಕ್ಸ್, ಏನಾದ್ರು ಚಿಕ್ಕ ಅಂಬ್ರೆಲಾ, ರೈನ್ ಕೋಟ್ ಏನಾದ್ರು ಇಡಕ್ಕೆ ಯೂಸ್ ಸೈಡ್ ಅಲ್ಲಿ ಇರುತ್ತೆ. ಸೈಡ್ ಅಲ್ಲಿ. ಓಕೆ ಸರ್. ಮತ್ತೆ ಇದರಲ್ಲಿ ಇದು ಹಾಕ್ಸ್ಕೊಂಡು ತುಂಬಾ ಜನಕ್ಕೆ ಇದಿದೆ. ಆಗ ಇದು ಹಾಕೊಂಡ್ರೆ ನಮ್ಗೆ ಕುತ್ಕೊಳಕ್ ಆಗಲ್ಲ ಹಿಂದೆ. ಆದ್ರೆ ಈ ತರ ಡಿಸೈನ್ ಮಾಡೋದ್ರಿಂದ ಹಿಂದೆ ಕುತ್ಕೊಳ್ಳೋರ್ಗೆ ಏನು ಯಾವುದೇ ಒಂದು ತೊಂದರೆ ಇಲ್ಲ. ಓಕೆ ಸರ್. ನೆಕ್ಸ್ಟ್ ಓಕೆ, ನಾವು ಲಾಂಗ್ ಡ್ರೈವ್ ಹೋದಾಗ ಬೈಕಿಗೆ ಟ್ರಿಪ್ ಅಲ್ಲಿ ನೀವು ಹೋದಾಗ ನಿಮ್ಗೆ ಈ ತರ ಬ್ಯಾಗ್ ಗಳು ತುಂಬಾ ಯೂಸ್ ಆಗುತ್ತೆ. ಓಕೆ. ಏನು ಬಟ್ಟೆ ಹಾಕೋಬಹುದು, ಮತ್ತೆ ಬಟ್ಟೆ, ನೀವು ಶೂಸ್, ನೀವು ಫುಲ್ ಇವಾಗ ನೀವು ಏನಾದ್ರು ಟ್ರೆಕ್ಕಿಂಗ್ ಬ್ಯಾಗ್ ಹಾಕೊಂಡ್ ಹೋಗೋ ಬದ್ಲು, ಇಲ್ಲಾಂದ್ರೆ ಸೂಟ್ ಕೇಸ್ ಲಗೇಜ್ ತಗೊಂಡ್ ಹೋಗೋ ಬದ್ಲು, ಯಾಕಂದ್ರೆ ಬೈಕ್ ಅಲ್ಲಿ ಇಡಕ್ ಆಗಲ್ಲ, ಇಲ್ಲಾಂದ್ರೆ ನೀವು ಹಿಂದೆ ಇಟ್ಕೊಂಡು ಕಟ್ಬೇಕಾಗತ್ತೆ. ಹೌದು. ಅದರಿಂದ ನಿಮ್ಗೆ ಓಡಿಸೋದಕ್ಕೂ ಪ್ರಾಬ್ಲಮ್ ಆಗುತ್ತೆ. ಅದ್ರ ಬದಲು ಈ ತರ ಒಂದ್ ಸ್ಯಾಡಲ್ ಬ್ಯಾಗ್ ಬರುತ್ತೆ. ಇದನ್ನ ನೀವು ಹಾಕಿದ್ರೆ ನೀವು ಇದ್ರ ಮೇಲೆನೆ ಕುತ್ಕೊಬಹುದು, ಬ್ಯಾಗ್ ಮೇಲೆ. ಸೊ ಅಲ್ಲಿ ಏನಾದ್ರು ಇದು ಮಾಡ್ಬೋದಾ, ಅಥವಾ ನಾವು ಇಳಿದಾಗ ತೆಗೆದು ಬಿಡ್ಬಹುದು? ಇಳಿದಾಗ ಈ ತರ ನೀವು ಆಫೀಸ್ ಬ್ಯಾಗ್ ತರ ಇಟ್ಕೊಂಡು ಓಡಾಡಬಹುದು. ಸರ್ ಏನ್ ಪ್ರೈಸ್ ಇದೆ ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಿಮ್ಗೆ 3000 ಇಂದ ಸ್ಟಾರ್ಟಿಂಗ್ ಆಗುತ್ತೆ. ಓಕೆ. ಹೈಯೆಸ್ಟ್ ಪ್ರೈಸ್ ಏನು ಹೋಗುತ್ತೆ ಸರ್? ಇದು ಅರೌಂಡ್ 5600 ತನಕ. ವಾಟರ್ ಪ್ರೂಫ್ ಇರುತ್ತೆ ಸರ್? ವಾಟರ್ ಪ್ರೂಫ್ ಇರಲ್ಲ. ಇದು ವಾಟರ್ ಪ್ರೂಫ್ ಗೆ ಸಪರೇಟ್ ಆಗಿ ಇದು ಕೊಟ್ಟಿರ್ತಾರೆ, ರೈನ್ ಬ್ಯಾಗ್ ಕೊಟ್ಟಿರ್ತಾರೆ. ಇದಕ್ಕೆ ಸಪರೇಟ್ ಆಗಿ ಕೊಟ್ಟಿರ್ತಾರೆ, ಇದ್ರ ಜೊತೆಗೆ ಕೊಟ್ಟಿರ್ತಾರೆ. ಈ ತರ ಅವರೇ ಕೊಟ್ಟಿರ್ತಾರೆ ಈ ತರ ಪ್ರೊಟೆಕ್ಟರ್. ಇವಾಗ ನೀವು ನೋಡ್ತಾ ಇದಿರೋದು ಇದು ಬರೀ 500 rupees ಹೆಲ್ಮೆಟ್. ಬ್ರ್ಯಾಂಡ್ ಹೆಸರು ನೋಡ್ಬೇಡಿ ನೀವು, ಸುಪ್ರೀಂ ಅಂತ. ಇದು ಯಾವ್ದು ವೇಗಾ ಬ್ರ್ಯಾಂಡ್ ಅಲ್ಲ, ಸ್ಟಟ್ಸ್ ಬ್ರ್ಯಾಂಡ್ ಅಲ್ಲ, ಸ್ಟೀಲ್ಬರ್ಡ್ ಬ್ರ್ಯಾಂಡ್ ಅಲ್ಲ. ಇದು ಸುಪ್ರೀಂ ಬ್ರ್ಯಾಂಡ್. ಸುಪ್ರೀಂ ಬ್ರ್ಯಾಂಡ್ ಈ ರೇಂಜ್ ಅಲ್ಲಿ 500 rupees ಗೆ ಈ ಹೆಲ್ಮೆಟ್ ಲಾಂಚ್ ಮಾಡಿದ್ದಾರೆ. ಈ ಹೆಲ್ಮೆಟ್ ಎಷ್ಟು ಒಳ್ಳೆ ಕ್ವಾಲಿಟಿ ಇದ್ರೆ ನೀವು ಇದನ್ನ ಬಿಸಾಕಿದ್ರೇನು ಏನು ಆಗಲ್ಲ.
ಸೊ ಎತ್ತು ಬಿಸಾಕಿದ್ರು ಏನಾಗಲ್ಲ, ಏನು ಆಗಲ್ಲ. ಸೊ ಎಲ್ಲೂ ಕ್ರಾಚಸ್ ಕೂಡ ಆಗಿಲ್ಲ, ಏನಾಗಿಲ್ಲ. ಹೌದು, ಇದು ಬಂದ್ಬಿಟ್ಟು ಸ್ಕ್ರಾಚ್ ರೆಸಿಸ್ಟೆಂಟ್ ಇದೆ. ಓಕೆ ಸ್ಕ್ರಾಚ್ ರೆಸಿಸ್ಟೆಂಟ್ ಇದೆ ಸರ್. ಇದು ಕೂಡ ಗ್ಯಾರಂಟಿ ಇರುತ್ತಾ? ಹೌದು ಸರ್, ಇದ್ರ ನೋಡಿ ಗ್ಲಾಸ್ ಅನ್ಬ್ರೇಕಬಲ್ ಇದೆ. ನಾನು ಎಷ್ಟು ಬೆಂಡ್ ಮಾಡಿದ್ರೇನು ಗ್ಲಾಸ್ ಬ್ರೇಕ್ ಆಗಲ್ಲ. 1 year ವ್ಯಾರಂಟಿ ಇರತ್ತಾ? 1 year ವಾರಂಟಿ ಇರುತ್ತೆ. ಇದು ಕೂಡ 500 rupees. ಸೊ ನಾವು ಮೇಲಿಂದ ಹಾಕಿದ್ರು ಏನು ಆಗಲ್ಲ. 3500, 2500, 3500, ಓನ್ಲಿ 4000 rupees. ಇದು ಓನ್ಲಿ 700 rupees. ವೇಗಾ ಹೆಲ್ಮೆಟ್ ಸ್ಟಾರ್ಟಿಂಗ್ ಫ್ರಮ್ 700. ಓನ್ಲಿ 800 rupees. ಸ್ಟಡ್ಸ್ ಹೆಲ್ಮೆಟ್, ವೇಗಾ ಹೆಲ್ಮೆಟ್ ಡಿಸೈನ್ ಇರೋದು ಓನ್ಲಿ 1000 rupees. ಫುಲ್ ಹೆಲ್ಮೆಟ್ ಓನ್ಲಿ 700 rupees. ಸ್ಟಡ್ಸ್ ಬ್ರಾಂಡೆಡ್ ಹೆಲ್ಮೆಟ್. ಫ್ಲಿಪ್ ಅಪ್ ಮಾಡೆಲ್ only 1100 rupees. Latest model Vega only 1000 rupees with graphics. Studs aerodynamic design with spoiler only 1000 rupees. Unbreakable. ಸರ್ ನಮ್ಮ ಸುನಿಲ್, ಯಾವ್ದು ನಿಮ್ಮ ಹೆಸರು? ಸುನಿಲ್ ಎಂಟರ್ಪ್ರೈಸಸ್. ಸರ್ ಸುನಿಲ್ ಎಂಟರ್ಪ್ರೈಸಸ್ ಬನ್ನಿ ಸರ್. ಹೆಲ್ಮೆಟ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಾವು ಡೀಲ್ ಮಾಡ್ಕೊಡ್ತೀವಿ. ರೀಟೇಲ್ ನೀವು 1 ತಗೊಳ್ಳಿ 10 ತಗೊಳ್ಳಿ, ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತೀವಿ. ಬನ್ನಿ, ಅದೊಂದು ಹೆಲ್ಮೆಟ್ ತಗೊಂಡು ನಿಮ್ಮ ಶಾಪ್ ಹೆಸರು ಹಾಕ್ಬಿಟ್ಟು ಸುನಿಲ್ ಎಂಟರ್ಪ್ರೈಸಸ್ ಬನ್ನಿ ಸರ್. SV ರೋಡ್ ಅಲ್ಲಿ ಯಾವ ಹೆಲ್ಮೆಟ್ ಬೇಕು, ಯಾವ ವೆರೈಟಿ ಬೇಕು, ಏನ್ ರೇಟ್ ಅಲ್ಲಿ ಯಾವ ತರ ಗಾಡಿ ಬೇಕು, ಲಾಂಗ್ ಡ್ರೈವ್ ಹೋಗ್ತಿದ್ದೀರಾ, ಸಿಟಿ ಕಂಫರ್ಟಬಲ್ ಹೆಲ್ಮೆಟ್ ಬೇಕಾ, ಸೊ ಆ ತರ ಹೇಳಿ. ನಮ್ಮ ಅಂಗಡಿಗೆ ಬನ್ನಿ, ಸುನಿಲ್ ಎಂಟರ್ಪ್ರೈಸಸ್ ಬನ್ನಿ. ನಿಮ್ಗೆ ಯಾವ ತರ ಹೆಲ್ಮೆಟ್ ಬೇಕು, ಯಾವ ಪ್ರೈಸ್ ಬೇಕು, ಆ ಹೆಲ್ಮೆಟ್ ನಿಮ್ಗೆ ಕೊಡ್ತೀವಿ. ನಿಮ್ಗೆ ಲಾಂಗ್ ಡ್ರೈವ್ ಹೋಗ್ಬೇಕಾ, ನೀವು ಸಿಟಿಯಲ್ಲಿ ಓಡಾಡ್ಬೇಕಾ, ಇಲ್ಲಾಂದ್ರೆ ನಿಮ್ಗೆ ಕಂಫರ್ಟಬಲ್ ಹೆಲ್ಮೆಟ್ ಬೇಕಾ, ಹಾಫ್ ಹೆಲ್ಮೆಟ್ ಬೇಕಾ, ಎಲ್ಲ ನಮ್ಮ ಹತ್ರ ಸಿಗತ್ತೆ. ಬನ್ನಿ ಬನ್ನಿ ಬನ್ನಿ. ನಿಮ್ಗೆ ಬರೀ 1 piece ತಗೊಳ್ಳಿ, 10 piece ತಗೊಳ್ಳಿ, ನಿಮ್ಗೆ ಅದು ಹೋಲ್ಸೇಲ್ ಪ್ರೈಸ್ ಎನಿ ಟೈಮ್. ಜೊತೆಗೆ 1 year ವ್ಯಾರಂಟಿ ವಿತ್ 1 year ವಾರಂಟಿ ಸಿಗತ್ತೆ ನಿಮ್ಗೆ.